ನಮಸ್ತೆ ಸ್ನೇಹಿತರೆ. ಮಾತಿಗೆ ಬೆಲೆ ಇಲ್ಲದಾಗ ಮೌನವೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರ ಇರುವುದೇ ಒಳ್ಳೆಯದು. ನಾಟಕ ಮಾಡುವವರನ್ನ ಒಳ್ಳೆಯವರು ಅಂತಾರೆ, ನೇರವಾಗಿ ಮಾತನಾಡುವವರನ್ನ ಕೆಟ್ಟವರು ಅಂತಾರೆ. ಅರ್ಥವಾಗದ ಜನ. ಎಲ್ಲರೂ ಕೂಡ ನಿಮಗಾಗಿ ಬಾಗಿಲನ್ನು ಮುಚ್ಚಿದರೆ ಚಿಂತಿಸಬೇಡಿ. ಆ ಭಗವಂತ ಒಂದು ಬಾಗಿಲು ನಿಮಗಾಗಿ ಸದಾ ತೆರೆದಿರುತ್ತಾನೆ. ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ. ಆದರೆ ಒಳ್ಳೆಯ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ. ನೆನಪಿರಲಿ, ಇಟ್ಟ ಗುರಿಯನ್ನ ಮುಟ್ಟುವವರೆಗೂ ಕೆಣಕುವವರನ್ನು ಇಣುಕಿಯೂ ಸಹ ನೋಡಬಾರದು. ಸಮುದ್ರದ ಅಲೆಗಳಂತೆ ದೃಢವಾಗಿ ನಿಲ್ಲು. ಪರಿಸ್ಥಿತಿ ಹೇಗೇ ಇರಲಿ ತಾಳ್ಮೆಯಿಂದ ಗೆಲ್ಲು. ಭಯ ಪಡಬೇಡ. ಈಗಿರುವ ನಿನ್ನ ಕಷ್ಟದ ಕಣ್ಣೀರಿನ ದಿನಗಳು ಮುಂದೆ ಒಂದು ದಿನ ದೊಡ್ಡ ಸಾಕ್ಷಿಗಳಾಗಿ ನಿಲ್ಲುತ್ತವೆ. ನಿಮ್ಮನ್ನ ಯಾರು ನಂಬಿರುತ್ತಾರೋ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬೇಡಿ. ಯಾರು ನಿಮಗೆ ಸುಳ್ಳು ಹೇಳಿ ನಂಬಿಸುತ್ತಾರೋ ಅವರನ್ನು ಯಾವತ್ತೂ ಕೂಡ ನಂಬಬೇಡಿ. ಬದುಕಿಗೊಂದು ಅರ್ಥ ಬೇಕು. ಅಂದರೆ ಇಷ್ಟ ಬಂದಂತೆ ಬದುಕಬೇಕು. ಕಷ್ಟ ಬಂದರೂ ಎದುರಿಸಬೇಕು. ಒಂದಂತೂ ಸತ್ಯ, ಜೀವನದಲ್ಲಿ ಖುಷಿಯಾಗಿರಲು ಬೇಕಾಗಿರೋದು ನಾವು ಗಳಿಸಿದ ಸ್ನೇಹ, ಪ್ರೀತಿಯೇ ಹೊರತು ಆಸ್ತಿ, ಅಂತಸ್ತಲ್ಲ. ಬದುಕು ಎಂಬುವುದು ಹರಿಯುವ ನೀರಿನ ಕೊನೆಯಿಲ್ಲದ ಹಾಗೆ. ಇಲ್ಲಿ ಯಾವುದು ಶಾಶ್ವತವಲ್ಲ. ಉಳಿಯುವುದು ಒಂದೇ, ಹೃದಯವಂತಿಕೆ. ಒಂದಂತೂ ಸತ್ಯ, ಇಲ್ಲಿ ತನಕ ಆಗಿದ್ದೆಲ್ಲವೂ ಕೂಡ ಒಳ್ಳೆಯದೇ. ಸದ್ಯಕ್ಕೆ ಆಗುತ್ತಿರೋದೆಲ್ಲವೂ ಕೂಡ ಒಳ್ಳೆಯದೇ. ಮುಂದೆ ಆಗೋದೆಲ್ಲವೂ ಕೂಡ ಒಳ್ಳೆಯದೇ ಆಗಲಿದೆ ಸ್ನೇಹಿತರೆ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸಬೇಡಿ, ಜಾಸ್ತಿ ಕೊರಗಬೇಡಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಕೂಡ ಒಳ್ಳೆಯದೇ ಆಗಲಿದೆ. ತಾವು ಜೀವನದಲ್ಲಿ ಸದಾ ಖುಷಿಯಿಂದ ಇರಲಿ ಎಂದು ಹಾರೈಸುತ್ತೇವೆ. ನಮಸ್ತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.